ವಿದ್ಯಾರ್ಥಿಗಳು, ಕಳೆದ ತರಗತಿಯಲ್ಲಿ ಶಿಕ್ಷಣದ ವೈಯಕ್ತಿಕ ಗುರಿಗಳನ್ನು 4 ತಿಳ್ಕೊಂಡಿದ್ದೇವೆ. ಈಗ ಶಿಕ್ಷಣದ ಮತ್ತೊಂದು ವಿಧದ ಗುರಿ ಸಾಮಾಜಿಕ ಗುರಿಗಳು. ಸಾಮಾಜಿಕ ಗುರಿಗಳು ಸಾಮಾಜಿಕ ಗುರಿಗಳು ಅಂದ್ರೆ ಏನು ಅಂತ ಕೇಳಿದ್ರೆ, ಈಗಾಗಲೇ ನೀವು ತಿಳಿದುಕೊಂಡಿರುವಂತಹ ವೈಯಕ್ತಿಕ ಗುರಿಗಳು ವ್ಯಕ್ತಿಯ ಬೆಳವಣಿಗೆಗೆ, ವ್ಯಕ್ತಿಯ ವಿಕಾಸಕ್ಕೆ ಪೂರಕವಾಗಿರ್ತವೆ. ಹಾಗಾದ್ರೆ ವ್ಯಕ್ತಿಯೊಬ್ಬ ಮಾತ್ರ ವಿಕಾಸ ಆದರೆ ಸಾಕ ಅಂತ ಕೇಳಿದ್ರೆ, ಮನುಷ್ಯ ಒಂಟಿ ಜೀವಿ ಅಲ್ಲ, ಅವನು ಸಮಾಜ ಜೀವಿ. ಅವನ ಬೆಳವಣಿಗೆಯ ಜೊತೆಗೆ, ಅವನ ವಿಕಾಸದ ಜೊತೆಗೆ ಸಮಾಜದ ವಿಕಾಸವೂ ಆಗಬೇಕು. ಯಾಕೆಂತಂದ್ರೆ ಅವನೊಬ್ಬ ಒಂಟಿಯಾಗಿ ವಿಕಾಸ ಆದರೆ ಇಡೀ ಸಮಾಜ ಸಂತೋಷವಾಗಿ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವನ ವಿಕಾಸದ ಜೊತೆಗೆ ಅವನೊಂದಿಗೆ ಇರುವಂತಹ ಸಮಾಜದ ವಿಕಾಸವೂ ಆಗಬೇಕು ಅನ್ನುವಂಥದ್ದು ಸಾಮಾಜಿಕ ವಿಕಾಸ ಗುರಿಗಳ ನಿರ್ಮಾಣಕ್ಕೆ ಬುನಾದಿಯಾಗಿರುವಂತಹ ತತ್ವ ಸಿದ್ಧಾಂತವಾದ. ಹಾಗಾದರೆ ಸಾಮಾಜಿಕ ಗುರಿಗಳು ಅಂತ ಹೇಳಿದ್ರೆ, ಸಾಮಾಜಿಕ ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡಿರುವ ಶಿಕ್ಷಣದ ಗುರಿಗಳೇ ಸಾಮಾಜಿಕ ಗುರಿಗಳು. ಇದರ ಉದ್ದೇಶ ಏನು? ಸಾಮಾಜಿಕ ಅಭಿವೃದ್ಧಿ. ಸಾಮಾಜಿಕ ಅಭಿವೃದ್ಧಿ. ಈಗ ಹಿಂದಿನ ತರಗತಿಯಲ್ಲಿ ವ್ಯಕ್ತಿಗತ ಅಭಿವೃದ್ಧಿ, ವ್ಯಕ್ತಿಯ ವಿಕಾಸ ಅಂತ ಹೇಳಿ, ವೈಯಕ್ತಿಕ ಗುರಿಗಳಲ್ಲಿ ಪ್ರಾಮುಖ್ಯತೆ ಇರುವುದು ವ್ಯಕ್ತಿಯ ವಿಕಾಸ. ಹೌದು, ವ್ಯಕ್ತಿ ವಿಕಾಸ ಆಗಬೇಕು, ವ್ಯಕ್ತಿ ಬೆಳವಣಿಗೆಯನ್ನು ಹೊಂದಬೇಕು, ಪ್ರಗತಿಯನ್ನು ಹೊಂದಬೇಕು. ಆ ವ್ಯಕ್ತಿ ಒಬ್ಬ ಮುಂದಿನ ಸಾಲದು, ಸಮಾಜದ ಇತರ ಸದಸ್ಯರನ್ನು ಮೇಲ್ಮುಖವಾಗಿ ಚಲಿಸುವಂತೆ, ಪ್ರಗತಿಯತ್ತ ಸಾಗುವಂತೆ ಮಾಡಲಿಕ್ಕೆ ಸಾಮಾಜಿಕ ಅಭಿವೃದ್ಧಿಯನ್ನ ಆಧಾರವಾಗಿಟ್ಟುಕೊಂಡಿರುವಂತಹ ಶಿಕ್ಷಣದ ಗುರಿಗಳನ್ನೇ ಸಾಮಾಜಿಕ ಗುರಿಗಳು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ವ್ಯಕ್ತಿ ಮತ್ತು ಸಮಾಜ ಎರಡೂ ವಿಕಾಸ ಆದರೆ ಮಾತ್ರ ಎಲ್ಲರೂ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ, ಸುಖ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಹಾಗಾದ್ರೆ ಸಾಮಾಜಿಕ ಅಭಿವೃದ್ಧಿ, ಸಾಮಾಜಿಕ ಪ್ರಗತಿ, ಸಾಮಾಜಿಕ ವಿಕಾಸಕ್ಕೆ ಅಗತ್ಯವಾದ ಅಂಶಗಳನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ಹಲವು ಗುರಿಗಳನ್ನು ಸಾಮಾಜಿಕ ಗುರಿಗಳನ್ನಾಗಿ ಶಿಕ್ಷಣ ಶಾಸ್ತ್ರಜ್ಞರು, ತತ್ವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಹಾಗಾದರೆ ಇಲ್ಲಿ ನಾವು ಶಿಕ್ಷಣದ ಗುರಿಗಳನ್ನು, ಸಾಮಾಜಿಕ ಗುರಿಗಳಲ್ಲಿ ಹಲವು ಸಾಮಾಜಿಕ ಗುರಿಗಳು ಹಲವು ಗಮನಿಸಬೇಕು. ಸಾಮಾಜಿಕ ಗುರಿಗಳು ಹಲವು. ಅದರಲ್ಲಿ ನಿಮ್ಮ ಅಧ್ಯಯನಕ್ಕೆ ಗೊತ್ತುಪಡಿಸಿರುವಂಥದ್ದು 4 ಗುರಿಗಳನ್ನ ಅಧ್ಯಯನಕ್ಕೆ ಗೊತ್ತುಪಡಿಸಿದ್ದಾರೆ. ಹಾಗಂದ ತಕ್ಷಣ ಸಾಮಾಜಿಕ ಗುರಿಗಳು ಕೇವಲ 4 ಅಂತ ಕೇಳಿದ್ರೆ ಇಲ್ಲ, ಅವುಗಳ ಆ 4 ಗುರಿಗಳ ಜೊತೆಗೆ ಇತರೆ ಹಲವು ಗುರಿಗಳು ಇದ್ದಾವೆ. ಆದರೆ ಅವೆಲ್ಲವನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಕಾಲದ ಮಿತಿ ಇದೆ. ಆ ಕಾಲದ ಮಿತಿಯ ಕಾರಣಕ್ಕಾಗಿ ನಿಮ್ಮ ಅಧ್ಯಯನಕ್ಕೆ ಶಿಕ್ಷಣದ ಸಾಮಾಜಿಕ ಗುರಿಗಳಲ್ಲಿ 4 ಅಧ್ಯಯನಕ್ಕೆ ಗೊತ್ತುಪಡಿಸಿದ್ದಾರೆ. ಅವ್ಯಾವು? ಒಂದೇನು ಪ್ರಜಾಸತ್ತಾತ್ಮಕ ಪೌರತ್ವ, ಎರಡನೇದು ಸಂಸ್ಕೃತಿ, ಕಲ್ಚರ್, ಡೆಮೋಕ್ರೆಟಿಕ್ ಸಿಟಿಜನ್ಶಿಪ್, ಇದನ್ನು ಇಂಗ್ಲಿಷಲ್ಲಿ ಹೇಳಿ. ಹಾಗಾದ್ರೆ ಮೂರನೇದು ರಾಷ್ಟ್ರೈಕ್ಯತೆ, ನ್ಯಾಷನಲ್
integration. National integration. National integration. ನಾಲ್ಕನೇದು ಅಂತಾರಾಷ್ಟ್ರೀಯ ಸಹೋದರತ್ವ. ಅಂತಾರಾಷ್ಟ್ರೀಯ ಬರೀಬೇಕಾದ್ರೆ ಗಮನಿಸಬೇಕು. ಅಂತಾರಾಷ್ಟ್ರೀಯ ಸಹೋದರತ್ವ. ಅಂತಾರಾಷ್ಟ್ರೀಯ ಸಹೋದರತ್ವ. ಇಂಟರ್ನ್ಯಾಷನಲ್ ಬ್ರದರ್ಹುಡ್. ಇಂಟರ್ನ್ಯಾಷನಲ್ ಬ್ರದರ್ಹುಡ್. ಇಂಟರ್ನ್ಯಾಷನಲ್ ಬ್ರದರ್ಹುಡ್. ಈ ನಾಲ್ಕು ಅಂಶಗಳನ್ನು ಸಾಮಾಜಿಕ ಗುರಿಗಳು ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಈಗ ಮೊದಲನೇದಾಗಿ ಪ್ರಜಾಸತ್ತಾತ್ಮಕ ಪೌರತ್ವ. ಹಾಗಂದ್ರೆ ಏನು ಅಂತ ತಿಳ್ಕೋಬೇಕು. ಪ್ರಜಾಸತ್ತಾತ್ಮಕ ಪೌರತ್ವ ಇಲ್ಲಿ ಎರಡು ಪದಗಳಿವೆ, ಪ್ರಜಾಸತ್ತೆ ಮತ್ತು ಪೌರತ್ವ. ಪ್ರಜಾಸತ್ತಾತ್ಮಕ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ. ಡೆಮೋಕ್ರಸಿ, ಪ್ರಜೆಗಳ ಆಡಳಿತ, ಪ್ರಜೆಗಳೇ ಪ್ರಭುಗಳಾಗಿರುವ ಆಡಳಿತ. ಹಾಗಾದ್ರೆ ಪ್ರಜಾಪ್ರಭುತ್ವ ಅನ್ನುವುದು ಒಂದು ರಾಜಕೀಯ ಸಿದ್ಧಾಂತ. ರಾಜಕೀಯ ಸಿದ್ಧಾಂತ. ಹಾಗೆಯೇ ಸರ್ಕಾರದ ಆಡಳಿತದ ಪ್ರಕಾರ. ಸರ್ಕಾರದ ಆಡಳಿತದ ಪ್ರಕಾರ. ಮೂರನೇದು, ಅದನ್ನು ನಾವು ಇನ್ನೊಂದು ವಿಧದಲ್ಲಿ, ಡೆಮೋಕ್ರಸಿ ಇಸ್ ನಾಟ್ ಓನ್ಲಿ ದ ಫಿಲಾಸಫಿ, ನಾಟ್ ಓನ್ಲಿ ದ ಗವರ್ಮೆಂಟ್, ಇಟ್ ಈಸ್ ದ ವೇ ಆಫ್ ಲೈಫ್. ಅದೊಂದು ಜೀವನ ವಿಧಾನ. ಜೀವನ ವಿಧಾನ. ನೀವು ಗಮನಿಸಬೇಕು. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನೀವೊಂದು ವ್ಯಾಖ್ಯೆಯನ್ನು ಕಂಠಪಾಠ ಮಾಡಿರ್ತೀರಿ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಡೆಯುವ ಸರ್ಕಾರ ಅಂತ ಹೇಳ್ತೀವಿ. ಅದು ರಾಜಕೀಯ ಚಿಂತಕರು ಕೊಟ್ಟಿರುವಂತಹ ಒಂದು ವ್ಯಾಖ್ಯಾನ. ಹಾಗಾದ್ರೆ ಅದು ಬರೀ ರಾಜಕೀಯ ಸಿದ್ಧಾಂತವೇ ಅಥವಾ ಸರ್ಕಾರದ ಒಂದು ಪ್ರಕಾರವೇ ಅಂತ ಕೇಳಿದ್ರೆ ಅವೆರಡೂ ಹೌದು. ಅದ್ರ ಜೊತೆಗೆ ಇಟ್ ಈಸ್ ದ ವೇ ಆಫ್ ಲೈಫ್. ಅದು ಜೀವನದ ವಿಧಾನ. ಜೀವನದ ವಿಧಾನ. ನಾವು ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ರೂಪದಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋದಕ್ಕಿಂತ ನಾವು ಪ್ರಜಾಪ್ರಭುತ್ವದ ನಿಯಮಗಳಿಗೆ, ಸಿದ್ಧಾಂತಗಳಿಗೆ, ಕಾನೂನುಗಳಿಗೆ ಅನುಗುಣವಾಗಿ ವರ್ತಿಸ್ತೀವ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ನಿಜವಾದ ಪ್ರಜಾಪ್ರಭುತ್ವ. ಅದರಿಂದ ನಾವು ಹೇಳಬಹುದು ಡೆಮಾಕ್ರಸಿ ಈಸ್ ದ ವೇ ಆಫ್ ಲೈಫ್ ಅಂತ ಹೇಳಿ, ದ ವೇ ಆಫ್ ಲೈಫ್ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರ ಅನ್ನೋ ಮಾತನ್ನ ಅಬ್ರಹಾಂ ಲಿಂಕನ್ ರವರ ಹೇಳಿಕೆ ಬಹುತೇಕ ವಿಶ್ವವಿಖ್ಯಾತ ಅನ್ನೋದನ್ನ ತಿಳ್ಕೊಂಡು ಅದನ್ನು ಅರ್ಥೈಸಿಕೊಳ್ಳೋದು ತುಂಬಾ ಕಷ್ಟ. ಹಾಗೆಯೇ ಅದನ್ನು ಅನುಸರಿಸೋದು ಇನ್ನೂ ಕಷ್ಟ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕಷ್ಟವಾದರೂ ಇಷ್ಟಪಟ್ಟು ಪ್ರಜಾಪ್ರಭುತ್ವದ ಬದುಕನ್ನು ಸಾಗಿಸಿದ್ರೆ ಎಲ್ಲರೂ ಸಂತೋಷವಾಗಿರ್ಲಿಕ್ಕೆ, ಸುಖವಾಗಿರ್ಲಿಕ್ಕೆ, ಸಮಾನತೆಯನ್ನು ಹೊಂದಲಿಕ್ಕೆ, ಸಹೋದರತ್ವದ ಭಾವನೆಯನ್ನು ಜೀವಂತವಾಗಿ ಹಿಡಿದಿಟ್ಟುಕೊಳ್ಳಿಕ್ಕೆ ಪ್ರಜಾಪ್ರಭುತ್ವ ನೆರವಾಗ್ತದೆ ಅನ್ನೋದನ್ನು ಗಮನಿಸ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಂದರೆ ಅದೊಂದು ರಾಜಕೀಯ ಸಿದ್ಧಾಂತ, ಅದೊಂದು ಸರ್ಕಾರದ ವಿಧಾನ, ಹಾಗೆಯೇ ಜೀವನದ ವಿಧಾನ ಅಂತ ಹೇಳ್ತೇವೆ. ಹಾಗಾದ್ರೆ ಪೌರತ್ವ ಅಂದ್ರೇನು? ಪೌರತ್ವ ಅಂತ ಹೇಳಿದ್ರೆ ರಾಷ್ಟ್ರವೊಂದರ ಸದಸ್ಯತ್ವ. ರಾಷ್ಟ್ರವೊಂದರ ಸದಸ್ಯತ್ವ. ರಾಷ್ಟ್ರವೊಂದರ ಸದಸ್ಯತ್ವ ಅನ್ನೋ ಮಾತನ್ನು ನಾವು ಹೇಳಬೇಕಾಗ್ತದೆ. ಹಾಗಾದ್ರೆ ಶಿಕ್ಷಣದ ಗುರಿ ಏನಾಗಬೇಕು ಅಂತ ಹೇಳಿದ್ರೆ ಯಶಸ್ವಿ ಪ್ರಜಾಪ್ರಭುತ್ವ. ಯಶಸ್ವಿ ಪ್ರಜಾಪ್ರಭುತ್ವದ ಜೀವನ ವಿಧಾನವನ್ನ ಮಕ್ಕಳಲ್ಲಿ ಹುಟ್ಟು ಹಾಕಿ ಬೆಳೆಸಬೇಕು. ಮಕ್ಕಳಲ್ಲಿ ಅದನ್ನು ಹುಟ್ಟು ಹಾಕಿ ಬೆಳೆಸಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ. ಹಾಗೆ ನಮ್ಮ ಭಾರತ
ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಹಾಗಾದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದು ಯಾರಿಂದ? ನಾನು ಆಗ್ಲೇ ಹೇಳಿದೆ, ಈ ಪ್ರಜಾಪ್ರಭುತ್ವ ಅನ್ನೋ ಪದವನ್ನು ಬಿಡಿಸಿದ್ರೆ ಪ್ರಜೆಯೇ ಪ್ರಭುವಾಗಿರುವ ಪ್ರಭುತ್ವವನ್ನೇ ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ. ಅದನ್ನೇ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಅನ್ನೋದನ್ನ ಅಬ್ರಹಾಂ ಲಿಂಕನ್ ಹೇಳ್ತಾರೆ ಅನ್ನೋದನ್ನ ನಾವು ಕೇಳೋದಾದ್ರೆ, ಪ್ರಜೆಯೇ ಪ್ರಭು, ಅವನ ಮತದಾರರಿಂದ ಹಿಡಿದು ಸರ್ಕಾರದ ರಚನೆಯವರೆಗೆ ಪ್ರಜೆಯ ಅಭಿಪ್ರಾಯಗಳೇ ಅಂತಿಮ ತೀರ್ಪು ಅನ್ನುವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನ ಪ್ರಜಾಪ್ರಭುತ್ವ. ಹಾಗಾದ್ರೆ ಬರೀ ಕೇವಲ ಸದಸ್ಯತ್ವ, ಪೌರತ್ವ ಹೊಂದಿದ್ರೆ ಮಾತ್ರ ಉತ್ತಮ ಪೌರತ್ವ ಅಲ್ಲ, ಪ್ರಜಾಪ್ರಭುತ್ವವನ್ನ ರಕ್ಷಿಸುವಂತಹ ಪೌರನಾಗಬೇಕು. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ದೌರ್ಬಲ್ಯ, ಪ್ರಜಾಪ್ರಭುತ್ವದ ಒಂದು ದೋಷ, ಅಥವಾ ವಿಶೇಷವಾಗಿ ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೋಷ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಜವಾಬ್ದಾರರು, ಯಾರು ಜವಾಬ್ದಾರರಲ್ಲ. ಗಮನಿಸಬೇಕು ಮಾತ್ರ, ಎಲ್ಲರೂ ಜವಾಬ್ದಾರರು, ಯಾರೂ ಜವಾಬ್ದಾರರಲ್ಲ. ಇದು ದೊಡ್ಡ ದುರಂತ. ನಾವು ಮತದಾನ ಬಂದಾಗ ಮಾತ್ರ ಆಮಿಷಗಳಿಗೆ ಒಳಗಾಗಿ ಒಂದಷ್ಟು 70% ಮತದಾನ ಮಾಡಬೇಕು. ಯಾಕೆಂತ ಹೇಳಿದ್ರೆ 100ಕ್ಕೆ 100ರಷ್ಟು ಜನ ಮತದಾನವನ್ನು ಮಾಡಿದರೆ ಉತ್ತಮ ಅಭ್ಯರ್ಥಿ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾನೆ. ಆದರೆ ಕೆಲವು 70% ಜನ ಆಮಿಷಗಳಿಗೆ ಒಳಗಾಗಿ ಮತದಾನವನ್ನು ಮಾಡಿದಾಗ ಅನರ್ಹ ವ್ಯಕ್ತಿಯೊಬ್ಬ ಪ್ರತಿನಿಧಿಯಾಗಿ ಆಯ್ಕೆಯಾಗುವಂತಹ ಸಂಭವನೀಯತೆ ಇರುತ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸು ಸರ್ಕಾರದಿಂದಿಲ್ಲ, ಪ್ರಜಾಪ್ರಭುತ್ವದ ಯಶಸ್ಸು ಅಲ್ಲಿನ ಪ್ರಜ್ಞಾವಂತ, ನೀವು ಗಮನಿಸಬೇಕು ಈ ಪದಗಳನ್ನು, ಪ್ರಜ್ಞಾವಂತ, ವಿದ್ಯಾವಂತ, ಜವಾಬ್ದಾರಿಯುತ ವ್ಯಕ್ತಿಯಿಂದ ಮಾತ್ರ ಪ್ರಜಾಪ್ರಭುತ್ವದ ರಕ್ಷಣೆ ಸಾಧ್ಯ. ಪ್ರಜಾಪ್ರಭುತ್ವದ ರಕ್ಷಣೆ ಕೇವಲ ಸೈನ್ಯದಿಂದ ಆಗುವುದಿಲ್ಲ. ಅಲ್ಲಿರುವ ಜವಾಬ್ದಾರಿಯುತ, ವಿದ್ಯಾವಂತ, ಪ್ರಜ್ಞಾವಂತ, ನೀವು ಗಮನಿಸಬೇಕು, ಜವಾಬ್ದಾರಿಯುತ, ವಿದ್ಯಾವಂತ, ಪ್ರಜ್ಞಾವಂತ ಮತದಾರರಿಂದ ಮಾತ್ರ ಪ್ರಜಾಪ್ರಭುತ್ವದ ರಕ್ಷಣೆ ಆಗ್ತದೆ. ಹಾಗಾಗಿ ಸೈನ್ಯಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು ಪ್ರಜೆ, ಅದರಲ್ಲೂ ಜವಾಬ್ದಾರಿಯುತ ಪ್ರಜೆ. ಗಮನಿಸಬೇಕು, ವಿದ್ಯಾವಂತ ಪ್ರಜೆ, ಪ್ರಜ್ಞಾವಂತ ಪ್ರಜೆ ಆಗಬೇಕು ಅನ್ನೋದು. ಅದಕ್ಕೆ ಭಾರತವರ ಒಂದು ಅಭಿಪ್ರಾಯವನ್ನು ಹೇಳ್ತೀನಿ ನಿಮಗೆ. ಅವರು ಹೇಳ್ತಾರೆ ತಮ್ಮ ಕೃತಿಯಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರ ರಕ್ಷಣೆಯಲ್ಲಿ ಬೃಹತ್ ಸೈನ್ಯಕ್ಕಿಂತ ಸುಶಿಕ್ಷಿತ ನಾಗರಿಕರೇ ಮುಖ್ಯ. ನೀವು ಗಮನಿಸಬೇಕು, ನಾನು ಹೇಳಿದೆ ಸುಶಿಕ್ಷಿತ, ಜವಾಬ್ದಾರಿಯುತ, ಪ್ರಜ್ಞಾವಂತ. ಯಾರನ್ನು ನಾವು ಪ್ರಜ್ಞಾವಂತ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಪ್ರತಿಯೊಂದು ಚಟುವಟಿಕೆಗಳನ್ನು, ಅವುಗಳು ರೂಪಿಸುವಂತಹ ನಿಯಮಗಳನ್ನು, ಅವುಗಳು ಕೈಗೊಳ್ಳುವ ಕಾರ್ಯಕ್ರಮಗಳನ್ನು ಹದ್ದಿನ ಕಣ್ಣಿನಿಂದ ವೀಕ್ಷಿಸಿ, ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ, ಅದರ ದೋಷಗಳನ್ನು ಗುರುತಿಸಿ, ಅದರ ನಿವಾರಣೆಗೆ ಸಲಹೆಗಳನ್ನು ಕೊಡುವ, ಅದರ ಅನುಷ್ಠಾನಕ್ಕೆ ಕರ್ತವ್ಯವನ್ನು ನಿರ್ವಹಿಸುವಂತ ವ್ಯಕ್ತಿಯಿಂದ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ ಅನ್ನೋದನ್ನು ಗಮನಿಸಬೇಕು. ಪ್ರಜಾಪ್ರಭುತ್ವದ ಉಳಿವು, ಬೆಳವಣಿಗೆ ಮತ್ತು ಸುಶಿಕ್ಷಿತ ಪೌರರಿಂದ ಮಾತ್ರ ಸಾಧ್ಯ. ಪ್ರಜಾಪ್ರಭುತ್ವದ ಉಳಿವಾಗಲಿ, ಅದರ ರಕ್ಷಣೆಯಾಗಲಿ, ಅದರ ಆದರ್ಶಗಳಾಗಲಿ ಸಂರಕ್ಷಿಸಲ್ಪಡುವಂಥದ್ದು ಸುಶಿಕ್ಷಿತ ಪೌರರಿಂದ ಮಾತ್ರ ಸಾಧ್ಯ. ನಿಜವಾದ ಪೌರನೆಂದರೆ ದೇಶದ ಪೌರತ್ವ ಹೊಂದಿರುವುದರ ಜೊತೆಗೆ ಪ್ರಜಾಪ್ರಭುತ್ವ ನಿಯಮಿತ ಪಾಲನೆ ಮಾಡಿ ತನ್ನ ಕರ್ತವ್ಯ ನಿರ್ವಹಿಸುವಂತಾಗಬೇಕು. ಅದಕ್ಕೆ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಗುಣಗಳನ್ನು ಬೆಳೆಸಬೇಕು. ಏನದು? ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲೇ ಹೇಳ್ತಾರೆ, ನ್ಯಾಯ, ಭಾರತದ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸುವಂಥದ್ದು, ಸಮಾನತೆ, ಜಾತಿ, ಭಾಷೆ, ಧರ್ಮ, ಪ್ರದೇಶಗಳ ಲಿಂಗ ಭೇದಗಳನ್ನು ಮೀರಿ ಎಲ್ಲರೂ ಸಮಾನವೇ ಒಂದು ಸಮಾನತೆಯ ಮನೋಧೋರಣೆ ಬೆಳೆಸುವಂಥದ್ದು. ಹಾಗೆಯೇ ಸಹೋದರತೆ, ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಸಹೋದರರು. ಅವನ ಜಾತಿ, ಧರ್ಮ, ಭಾಷೆ, ಪ್ರದೇಶ, ಲಿಂಗ ಯಾವುದನ್ನು ಗಮನಿಸದೆ ಎಲ್ಲರೂ ಸಹೋದರರು ಎನ್ನುವ ಭಾವನೆ ಇದೆ. ಆದರೆ ನಮ್ಮ ದೇಶದ ದುರಂತ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಜಾತಿ ಮತ್ತು
ಭಾಷೆಗಳು ಜನರಲ್ಲಿ ಆ ಸಹೋದರತೆಯ ಭಾವನೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೇನೆ ಗಮನಿಸಬೇಕು ಸಹೋದರತೆ, ಹಾಗೇನೆ ಜಾತ್ಯತೀತತೆ. 74ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಈ ಜಾತ್ಯತೀತ ಪರಿಕಲ್ಪನೆಯನ್ನು ಸೆಕ್ಯುಲರ್, ಇಲ್ಲಿ ಪ್ರತಿಯೊಂದು ಧರ್ಮದವರಿಗೂ ಬದುಕುವ ಹಕ್ಕಿದೆ, ಪ್ರತಿಯೊಂದು ಜಾತಿಯವರಿಗೂ ಬದುಕುವ ಹಕ್ಕಿದೆ ಅನ್ನುವ ರೀತಿಯಲ್ಲಿ ಜಾತ್ಯತೀತ ಸರ್ಕಾರ ಆಳುವವರು ರಾಷ್ಟ್ರದಲ್ಲಿನ ಯಾವುದೇ ಒಂದು ನಿರ್ದಿಷ್ಟ ಕೋಮನ್ನ, ನಿರ್ದಿಷ್ಟ ಧರ್ಮವನ್ನ, ನಿರ್ದಿಷ್ಟ ಜಾತಿಯನ್ನ, ಜನಾಂಗವನ್ನ ಓಲೈಸುವಂತಿರಬಾರದು, ಅದರ ಪರವಾಗಿರಬಾರದು. ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಪಂಥದವರನ್ನ ಸಮಾನವಾಗಿ ಕಾಣುವಂತಹ ಧೋರಣೆಯನ್ನ ಹೊಂದಬೇಕು. ಅದು ಜಾತ್ಯತೀತ ನಿಲುವು. ಈ ಭಾವನೆಯನ್ನ ಬೆಳೆಯುವ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ನಾವು ಬಿತ್ತಿದ್ರೆ ಅದು ಹೆಮ್ಮರವಾಗಿ ಬೆಳೆದ್ರೆ ಈ ದೇಶದಲ್ಲಿ ಕೋಮು ಗಲಭೆಗಳಿರುವುದಿಲ್ಲ, ಜಾತಿವಾದಿಗಳು ಬಾಲ ಕುದುರಿಕೊಳ್ಳುತ್ತಾರೆ. ಇಲ್ಲದೆ ಹೋದ್ರೆ ಆ ಜಾತಿ ಧರ್ಮಗಳೇ ನಮ್ಮನ್ನು ಭೂತವಾಗಿ ಕಾಡುವ, ದೇಶದ ಏಕತೆಗೆ ಅಡ್ಡಿಯನ್ನು ಒಡ್ಡುವ, ದೇಶದ ಪ್ರಗತಿಗೆ ತಡೆಯನ್ನು ಒಡ್ಡುವ ಅನೈಕ್ಯತೆಯ ಶಕ್ತಿಗಳಾಗಿ ಬೆಳವಣಿಗೆ ನೋಡುತ್ತದೆ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಿತ್ತಿಸಬೇಕು. ಹಾಗೆ ನಾಗರಿಕ ಪ್ರಜ್ಞೆ ಇರಬೇಕು. ಮತದಾನ ಮಾಡುವುದಷ್ಟೇ ನನ್ನ ಕರ್ತವ್ಯ ಅಲ್ಲ, ಹಕ್ಕಲ್ಲ. ಮತದಾನ ಮಾಡಿದ ಮೇಲೆ ಸರ್ಕಾರ ಹೇಗೆ ಕೆಲಸ ಮಾಡುತ್ತಿದೆ, ಸರ್ಕಾರ ಮಾಡುವ ಕೆಲಸದಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಉಪಯೋಗವಾಗುತ್ತಿದೆ, ಸರ್ಕಾರ ರಚಿಸುವ ಕಾನೂನುಗಳಿಂದ ಜನರಿಗೆ ಎಷ್ಟರ ಮಟ್ಟಿಗೆ ತೊಂದರೆಯಾಗುತ್ತದೆ ಎಂಬುದನ್ನ ವಿಶ್ಲೇಷಿಸುವ, ವಿಮರ್ಶಿಸುವ ಸಾಮರ್ಥ್ಯವನ್ನು ನಾವು ಮಕ್ಕಳಿಗೆ ತಂದು ಕೊಡಬೇಕು ಅನ್ನೋದು. ಹಾಗಾಗಿ ಮತ್ತೆ ರಾಷ್ಟ್ರನಿಷ್ಠೆ ಇರಬೇಕು. ಪೌರತ್ವದಲ್ಲಿ ಬಹುಮುಖ್ಯವಾದಂತಹ ಗುಣ ಅಂತಂದ್ರೆ ರಾಷ್ಟ್ರನಿಷ್ಠೆ. ರಾಷ್ಟ್ರಕ್ಕಾಗಿ ನಾನು ತ್ಯಾಗ ಮಾಡಬಲ್ಲೆ, ರಾಷ್ಟ್ರದ ಲಾಂಛನಗಳನ್ನು ಗೌರವಿಸ್ತೇನೆ, ರಾಷ್ಟ್ರದ ಧ್ವಜವನ್ನು ಗೌರವಿಸ್ತೇನೆ, ರಾಷ್ಟ್ರದ ಗೀತೆಯನ್ನು ಗೌರವಿಸ್ತೇನೆ, ರಾಷ್ಟ್ರ ಪಕ್ಷಿಗಳನ್ನು ಕೊಳ್ಳುವುದಿಲ್ಲ, ನಾನು ಸಂರಕ್ಷಿಸುತ್ತೇನೆ ಎನ್ನುವ ಭಾವನೆಯನ್ನ ಬೆಳೆಸಬೇಕು. ಹಾಗೆಯೇ ಮತೀಯ ಸೌಹಾರ್ದತೆ. ಭಾರತದಲ್ಲಿರುವ ಎಲ್ಲ 140 ಕೋಟಿಯವರಿಗೂ ಅವರದೇ ಆದಂತಹ ಧರ್ಮವನ್ನ, ಜಾತಿಯನ್ನ, ಸಂಸ್ಕೃತಿಯನ್ನ, ನೀತಿಯನ್ನ ರಕ್ಷಿಸಿಕೊಂಡು ರಾಷ್ಟ್ರದ ಏಕತೆಗೆ ತುಡಿಯುವಂತೆ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಆ ಮತದಾರ ಅಥವಾ ಸದಸ್ಯತ್ವ ಅಥವಾ ಪ್ರಜೆ ರಾಷ್ಟ್ರದ ಕಾನೂನುಗಳನ್ನು ತಿಳ್ಕೊಳ್ಬೇಕು, ಅವುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ಬರೀ ಅರ್ಥ ಮಾಡಿಕೊಂಡ್ರೆ ಸಾಲದು, ಅವುಗಳನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ರಾಜ್ಯ ಅಥವಾ ರಾಷ್ಟ್ರ ಸರ್ಕಾರ ಮಾಡುವ ಯಾವುದೇ ಕಾನೂನು ದೇಶದ ಎಲ್ಲ ಪ್ರಜೆಗಳ ಹಿತದೃಷ್ಟಿಯಿಂದ ಮಾಡಲ್ಪಟ್ಟಿರ್ತದೆ. ಅದನ್ನು ಅನುಸರಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಕರ್ತವ್ಯ ಅನ್ನುವ ಧೋರಣೆಯನ್ನು ಬೆಳೆಸಿದ್ರೆ ಬಹುತೇಕ ಇಲ್ಲಿ ಕಾನೂನು ವಿರೋಧಿ ಚಟುವಟಿಕೆಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಶಿಸ್ತು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಗಲಭೆಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಹಿಂಸೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಧೋರಣೆಗಳನ್ನು ಬೆಳೆಸಬೇಕು. ಏನದು ಪ್ರಜಾಪ್ರಭುತ್ವ ಧೋರಣೆ? ಪ್ರಜಾಪ್ರಭುತ್ವದ ಅರ್ಥವನ್ನು ತಿಳಿಸಬೇಕು, ಅದರ ಸ್ವರೂಪವನ್ನು ತಿಳಿಸಬೇಕು, ಪ್ರಜಾಪ್ರಭುತ್ವದ ಆದರ್ಶಗಳನ್ನ, ಮೌಲ್ಯಗಳನ್ನ, ನೀತಿಯನ್ನು ತಿಳಿಸಬೇಕು. ಆ ಪ್ರೀತಿಸುವ ಮೌಲ್ಯಗಳನ್ನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಒಪ್ಪಿಕೊಳ್ಳುವ ಮತ್ತು ಆಚರಿಸುವ. ಗಮನಿಸಬೇಕು, ನಾವೆಲ್ಲರೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಚೆನ್ನಾಗಿ ಮಾತನಾಡ್ತೇವೆ, ಆದರೆ ಅದನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ಸಂದರ್ಭ ಬಂದರೆ ಅದರಿಂದ ಪಲಾಯನವಾದವನ್ನು ಮಾಡ್ತೇವೆ ಅಥವಾ ನಿರ್ಲಿಪ್ತವಾಗಿ ಇರ್ತೇವೆ. ಇದು ಹೋಗಬೇಕು. ಪ್ರಜಾಪ್ರಭುತ್ವದ ನಿಲುವುಗಳನ್ನು, ಧ್ಯೇಯಗಳನ್ನು, ಧೋರಣೆಗಳನ್ನು, ಆದರ್ಶಗಳನ್ನು, ನೀತಿಗಳನ್ನು, ತತ್ವಗಳನ್ನು, ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋ ಮಾತನ್ನು ಹೇಳ್ತೇವೆ. ಹಾಗಾಗಿ ಪ್ರಜಾಪ್ರಭುತ್ವದ ಪೌರ ಹೇಗಿರ್ಬೇಕಪ್ಪ ಅಂದ್ರೆ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿರಬೇಕು, ದೇಶದ ಪ್ರಗತಿಯ ಬಗ್ಗೆ ಧನಾತ್ಮಕ ಧೋರಣೆಯನ್ನು ಹೊಂದಿರಬೇಕು. ಹಾಗೆಯೇ ಪ್ರಜಾಪ್ರಭುತ್ವದ ಉಳಿವಿಗೆ ಸೂಕ್ತವಾದ ಯಾವುದೇ ವಿಚಾರಗಳನ್ನ, ವಿಷಯಗಳನ್ನ, ಆಲೋಚನೆಗಳನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಇರಬೇಕು. ದೇಶಕ್ಕಾಗಿ ಒಬ್ಬರಿಗೂ ಇಬ್ಬರಿಗೂ ಆಗಬಹುದಾದ ತೊಂದರೆಗಳನ್ನು ನಿರ್ಲಕ್ಷಿಸದೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಷ್ಟೇ ಅಲ್ಲ, ಸರ್ವೇ ಜನ ಸುಖಿನೋ ಭವಂತು, ಕೆಲವರ ಹಿತಕ್ಕಾಗಿ, ಕೆಲವರ ಸಂತೋಷಕ್ಕಾಗಿ ನಾವು ಕೆಲಸವನ್ನು ಮಾಡಬಾರ್ದು, ನಮ್ಮ ವಾದಗಳನ್ನು ಮಂಡಿಸಬಾರ್ದು. ಎಲ್ಲರ ಹಿತಕ್ಕಾಗಿ, ಎಲ್ಲರ ಸಂತೋಷಕ್ಕಾಗಿ ನಮ್ಮ ಆಲೋಚನೆಗಳು ಇರಬೇಕು ಅನ್ನುವಂತಹ
ನಮ್ಮ ಆಲೋಚನೆಗಳ ಪರಿಧಿಯನ್ನು ವಿಸ್ತರಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಹೇಳ್ತೇವೆ. ಹಾಗೆಯೇ ಕರ್ತವ್ಯ ಪ್ರಜ್ಞೆ ಇರಬೇಕು. ನಾನು ಈ ದೇಶದ ಪ್ರಜೆ, ದುಡಿದು ಉಣ್ಣಬೇಕು, ದುಡಿದದ್ದರಲ್ಲಿ ಒಂದಷ್ಟು ಟ್ಯಾಕ್ಸ್ ಅನ್ನ, ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಬೇಕು, ನಾನು ತೆರಿಗೆಯನ್ನು ವಂಚಿಸಬಾರದು ಅನ್ನುವ ಪ್ರಜ್ಞೆ ಬಂದರೆ ದೇಶ ತಾನಾಗಿ ಪ್ರಗತಿಯ ಪಥದಲ್ಲಿ ಬಹುದೂರ ಸಾಗ್ತದೆ. ಹಾಗೆಯೇ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಪೌರನ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಸದಸ್ಯನ ಮನಸ್ಸಿನಲ್ಲಿ ರಾಷ್ಟ್ರಾಭಿಮಾನ ಇರಬೇಕು. ಆ ರಾಷ್ಟ್ರ ಪ್ರೇಮ ಬಹುತೇಕ ಅವರನ್ನ ರಾಷ್ಟ್ರಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ತ್ಯಾಗ ಜೀವಿಯನ್ನಾಗಿಸುವ ಸಂಭವನೀಯತೆ ಹೆಚ್ಚು. ಹಾಗಾಗಿ ನಾವು ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ಬೀಜವನ್ನು ಬಿತ್ತಬೇಕು, ರಾಷ್ಟ್ರ ಪ್ರೇಮದ ಬೀಜವನ್ನು ಬಿತ್ತಬೇಕು ಅನ್ನುವಂಥದ್ದು. ಹಾಗೆಯೇ ಎಲ್ಲರ ಮಧ್ಯೆ ಸಹಕಾರ, ಒಡನಾಟ, ಹೊಂದಾಣಿಕೆ ಪ್ರವೃತ್ತಿಯನ್ನು ಬೆಳೆಸಬೇಕು, ವಿಶಾಲ ಮನೋಭಾವನೆಯನ್ನು ಬೆಳೆಸಬೇಕು. ಹಾಗೆಯೇ ನಮ್ಮ ರಾಜ್ಯದ, ರಾಷ್ಟ್ರದ ನಾಯಕತ್ವದಲ್ಲಿ ನಾವು ನಂಬಿಕೆಯನ್ನು ಇಡಬೇಕು. ಆ ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ಅಂಧನಂಬಿಕೆ ಆಗಬಾರ್ದು. ನಾಯಕನ ಕರ್ತವ್ಯಗಳನ್ನು, ನಾಯಕನ ಗುಣಗಳನ್ನು ವಿಚಕ್ಷಣ ದೃಷ್ಟಿಯಿಂದ ನೋಡುವ, ಅದರಲ್ಲಿರುವ ಲೋಪಗಳನ್ನು ಗಮನಕ್ಕೆ ತಂದುಕೊಳ್ಳುವ, ಅದರ ನಿವಾರಣೆಗಾಗಿ ಬೇಕಾದ ಸಲಹೆಯನ್ನು ಕೊಡುವಂತಹ ಧೀಮಂತಿಕೆಯನ್ನ ಪ್ರಜಾಪ್ರಭುತ್ವದ ಪ್ರಭುಗಳು ಹೊಂದಬೇಕು, ಪ್ರಜೆಗಳು ಹೊಂದಬೇಕು, ಪೌರರು ಹೊಂದಬೇಕು ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ನಾವು ಬೆಳೆಸಿಕೊಳ್ಬೇಕು ಅನ್ನೋದು. ಹಾಗಾದ್ರೆ ಮಕ್ಕಳಲ್ಲಿ ಈ ಪ್ರಜಾಸತ್ತಾತ್ಮಕ ಪೌರತ್ವದ ಗುಣಗಳನ್ನು ಹೇಗೆ ಬೆಳೆಸಬೇಕು ಅಂತಂದ್ರೆ ನಮಗೆ ಎರಡು ಮಾರ್ಗಗಳಿವೆ. ಒಂದು, ಪಠ್ಯ ವಸ್ತುವಿನ ಮೂಲಕ, ಪಠ್ಯ ಪುಸ್ತಕದ ಮೂಲಕ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಪೌರತ್ವದ ಗುಣಗಳನ್ನು ಬೆಳೆಸಬೇಕು. ಹೇಗೆ ಅಂತ ಕೇಳೋದಾದ್ರೆ, ಪಠ್ಯ ವಿಷಯದಲ್ಲಿ ಒಂದು ರಾಜ್ಯಶಾಸ್ತ್ರ ಇರ್ತದೆ ಅಥವಾ ಸಮಾಜ ವಿಜ್ಞಾನ ಅಂತ ಇರ್ತದೆ. ಆ ಸಮಾಜ ವಿಜ್ಞಾನದ ಇತಿಹಾಸದಲ್ಲಿ ಪೌರನೀತಿ ವಿಷಯ ಇರಬೇಕು, ಸಂವಿಧಾನದ ಬಗ್ಗೆ ಪಾಠ ಇರಬೇಕು. ಆ ಸಂವಿಧಾನದಲ್ಲಿ ಸಂವಿಧಾನದ ಪ್ರವೇಶಿಕೆ ಏನಿರ್ತದೆ, ಸಂವಿಧಾನದ ನಿಯಮಗಳು ಏನಿರ್ತದೆ, ಆ ಪೌರನ ಹಕ್ಕುಗಳೇನು, ಪೌರನ ಕರ್ತವ್ಯಗಳೇನು, ಹಾಗೆಯೇ ರಾಷ್ಟ್ರ ರಚನೆಯಲ್ಲಿ ಪ್ರಜೆಯ ಪಾತ್ರ ಏನು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಕಾರ್ಯನಿರ್ವಹಣೆಯಲ್ಲಿ ಪ್ರಜೆಯ ಪಾತ್ರ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಬಹುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತುಗಳ ರಚನೆಯ ಬಗ್ಗೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ, ಪ್ರಜಾಪ್ರತಿನಿಧಿಯ ಕರ್ತವ್ಯಗಳು ಯಾವುವು, ಮತದಾರನ ಕರ್ತವ್ಯ ಏನು, ಮತದಾರನ ಹಕ್ಕು ಏನು ಅನ್ನೋದ ಪ್ರವೃತ್ತಿನ ಮಕ್ಕಳನ್ನು ನೋಡಿಸಬೇಕು. ಹಾಗೆ ಚುನಾವಣೆಗಳು, ನಾನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನವನ್ನು ಮಾಡಬೇಕು ಎನ್ನುವಂಥ ಪ್ರವೃತ್ತಿಯನ್ನು ಬೆಳೆಸಿದ್ರೆ ನಾವು ಉತ್ತಮ ಪ್ರಜಾಪ್ರತಿನಿಧಿಯ ಆಯ್ಕೆಗೆ ಮುಂದಾದಂತೆ ಆಗ್ತದೆ. ಹಾಗೆಯೇ ನನ್ನ ಎಲ್ಲ ವರ್ತನೆಗಳು ಕಾನೂನುಬದ್ಧವಾಗಿರಬೇಕು, ಕಾನೂನಿನ ಅರಿವಿರಬೇಕು, ಹಾಗೆಯೇ ಅರಿವನ್ನು ಆಚರಣೆಯಲ್ಲಿ ತರಬೇಕು. ಹಾಗಾಗಿ ಪಠ್ಯ ಪುಸ್ತಕದ ಮೂಲಕ, ಇತಿಹಾಸದ ಮೂಲಕ, ರಾಜ್ಯಶಾಸ್ತ್ರದ ಮೂಲಕ, ಪೌರನೀತಿಯ ಮೂಲಕ ಸಂವಿಧಾನ, ಹಕ್ಕುಗಳು, ಕರ್ತವ್ಯಗಳು, ಚುನಾವಣೆಗಳು, ಮತದಾನ, ಈ ಎಲ್ಲ ವಿಷಯಗಳ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸುವುದರ ಮೂಲಕ ಅವರನ್ನು ಉತ್ತಮ ಪ್ರಜಾಸತ್ತಾತ್ಮಕ ಪೌರನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಎರಡನೆಯ ವಿಧಾನ ಅಂತ ಹೇಳಿದ್ರೆ, ಪಠ್ಯಪೂರಕ ಚಟುವಟಿಕೆಗಳ ಮೂಲಕವೂ ನಾವು ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಪೌರತ್ವದ ಗುಣಗಳನ್ನು ಬೆಳೆಸಬಹುದು. ಏನದು ಅಂತಂದ್ರೆ, ಉದಾಹರಣೆಗೆ ನಿಮಗೆ ಕೊಡೋದಾದ್ರೆ, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಘದ ಸ್ಥಾಪನೆ, ಆ ಸಂಘದ ರಚನೆಗೆ ಚುನಾವಣೆಗಳನ್ನು ನಿಗದಿಪಡಿಸುವುದು, ಚುನಾವಣೆಗಳಲ್ಲಿ ಅರ್ಜಿಯನ್ನು ಹಾಕುವುದು, ಅದಕ್ಕೆ ಅನುಮೋದಿಸುವವರು, ಅದನ್ನು ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು, ಪರಿಶೀಲಿಸುವುದು, ಅರ್ಜಿಯನ್ನು ವಾಪಸ್ ಪಡೆಯುವುದು, ಚುನಾವಣೆಯ ದಿನಾಂಕವನ್ನು ಘೋಷಿಸುವುದು, ಚುನಾವಣೆಯಲ್ಲಿ ಪ್ರಚಾರದ ವೈಖರಿ ಹೇಗಿರಬೇಕು ಅನ್ನೋದನ್ನು ಹೇಳಿಕೊಳ್ಳುವಂಥದ್ದು, ಮತದಾನವನ್ನು ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಅನ್ನೋ ತಿಳುವಳಿಕೆಯನ್ನು ಬೆಳೆಸುವಂಥದ್ದು, ಮತದಾನದ ಮೂಲಕ ನನ್ನ ಹಕ್ಕನ್ನು ನಾನು ಚಲಾಯಿಸುತ್ತಾನೆ, ಈ ದೇಶದ ಸರ್ಕಾರವನ್ನು ನಿರ್ಮಾಣ ಮಾಡುವಲ್ಲಿ ನನ್ನದು ಪ್ರಮುಖವಾದ ಪಾತ್ರ, ನನ್ನ ಒಂದು ಓಟಿನಿಂದಲೇ ಈ ಸರ್ಕಾರ ರಚನೆ ಆಗ್ತದೆ ಅನ್ನುವಂಥ ಭಾವನೆಯನ್ನು ಬೆಳೆಸಬೇಕೆ ಹೊರತು, ಅಯ್ಯೋ ನನ್ನ ಒಬ್ಬನೇ ಓಟ್ ಹಾಕ್ತೇವೋ ಏನೂ ಆಗಲ್ಲ ಅಂತೇಳಿ ಆ ಓಟ್ ಹಾಕೋ ದಿವಸ ಸಿನಿಮಾ ನೋಡೋಕೆ ಹೋಗಬಾರ್ದು ಅನ್ನುವ ಧೋರಣೆಯನ್ನು ನಾವು ಬೆಳೆಸಿದ್ರೆ 100% ಮತದಾನ ಆದರೆ ಬಹುತೇಕ ಉತ್ತಮ ಪ್ರಜಾಪ್ರತಿನಿಧಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿ ಸಂಘವನ್ನು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಪ್ರತಿಷ್ಠಾಪಿಸಬೇಕು. ಹಾಗೆಯೇ ವಿದ್ಯಾರ್ಥಿ ಸರ್ಕಾರವನ್ನು ರಚಿಸಬೇಕು.
ಅದು ಲೋಕಸಭೆ ರೀತಿಯಲ್ಲಿ, ರಾಜ್ಯಸಭೆ ರೀತಿಯಲ್ಲಿ, ವಿಧಾನಸಭೆ ರೀತಿಯಲ್ಲಿ, ವಿಧಾನ ಪರಿಷತ್ನ ರೀತಿಯಲ್ಲಿ ನಡೆಸಬೇಕು. ಹಾಗೆ ವಿದ್ಯಾರ್ಥಿ ಸಂಘ ಅಥವಾ ವಿದ್ಯಾರ್ಥಿ ಸರ್ಕಾರ ಅಥವಾ ಶಾಲಾ ಸರ್ಕಾರ ರಚನೆಯಾದ ಮೇಲೆ ಅದು ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದನ್ನ ಅಣಕು ಲೋಕಸಭೆ ಅಥವಾ ಅಣಕು ವಿಧಾನಸಭೆಯ ಮೂಲಕ ಮಕ್ಕಳಿಗೆ ಎಲ್ಲರ ಎದುರಿಗೆ ಒಬ್ಬ ಪ್ರಜಾಪ್ರತಿನಿಧಿ ಹೇಗಿರ್ತಾನೆ ಅಥವಾ ಒಬ್ಬ ಲೋಕಸಭಾ ಸದಸ್ಯನ ಮಾತುಗಾರಿಕೆ ಹೇಗಿರಬೇಕು, ಪ್ರಶ್ನೆ ಹೇಗಿರಬೇಕು, ಉತ್ತರ ಹೇಗಿರಬೇಕು, ಲೋಕಸಭಾ ಅಧ್ಯಕ್ಷ ಹೇಗಿರಬೇಕು, ಅವನ ಕರ್ತವ್ಯಗಳೇನು, ಎಲ್ಲ ಮಂತ್ರಿ ಹೇಗೆ, ಮಂತ್ರಿಯ ಜವಾಬ್ದಾರಿ ಏನು, ಸಚಿವನ ಕರ್ತವ್ಯಗಳೇನು ಅನ್ನೋದನ್ನ ನಾವು ಅಣಕು ವಿಧಾನಸಭೆಯ ಮೂಲಕ ಮಕ್ಕಳಿಗೆ ಮಾಡಿ ತೋರಿಸಬೇಕು. ಹಾಗೆಯೇ ವಿದ್ಯಾರ್ಥಿಗಳೇ ಸಹಕಾರ ಸಂಘವನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹ, ಅದನ್ನು ಲಾಭದಾಯಕವಾಗಿ ನಡೆಯುವಂತೆ ನೋಡಿಕೊಳ್ಳುವಂತಹ, ನಷ್ಟದಿಂದ ತಪ್ಪಿಸುವಂತೆ ನೋಡಿಕೊಳ್ಳುವಂತಹ ಪ್ರವೃತ್ತಿಯನ್ನು ಬೆಳೆಸಿದ್ರೆ ನಮ್ಮ ಊರುಗಳಲ್ಲಿರುವಂತಹ ಗ್ರಾಮ ಪಂಚಾಯಿತಿ, ನಮ್ಮ ಊರುಗಳಲ್ಲಿರುವಂತಹ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳು ಸಹ ಸಮರ್ಪಕವಾಗಿ ಕೆಲಸ ಮಾಡುವಂತೆ ಮಾಡಬಹುದು. ಹಾಗೆಯೇ ನಿಯಮಗಳನ್ನು ರಚಿಸುವುದು, ಶಾಲೆಯ ಶಿಸ್ತಿಗೆ ಅವಶ್ಯಕವಾದ ನಿಯಮಗಳು ಯಾವುವು, ಆ ನಿಯಮಗಳು ಹೇಗಿರಬೇಕು, ಆ ನಿಯಮಗಳನ್ನು ಜಾರಿಗೆ ತರುವವರು ಯಾರು, ಆ ನಿಯಮಗಳನ್ನು ಉಲ್ಲಂಘಿಸಿದರೆ ಕೊಡಬೇಕಾದ ಶಿಕ್ಷೆ ಯಾವುದು, ಎಲ್ಲವುಗಳನ್ನು ಅಂದ್ರೆ ಆ ಶಿಕ್ಷೆ ಇರಬೇಕಾ, ಬಹುಮಾನ ಇರಬೇಕಾ ಅನ್ನುವ ರೀತಿಯಲ್ಲಿ ನಾವು ಮಕ್ಕಳಿಗೆ ನಿಯಮ ರಚಿಸುವ, ಅದನ್ನು ಪಾಲಿಸುವ, ಅದನ್ನು ಉಲ್ಲಂಘಿಸಿದವರಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳೇ ಕೈಗೊಳ್ಳುವಂತೆ ಮಾಡಬೇಕು. ಆಗ ಜವಾಬ್ದಾರಿಯುತ ಒಬ್ಬ ವಿದ್ಯಾವಂತ, ಪ್ರಜ್ಞಾವಂತ, ಜವಾಬ್ದಾರಿಯುತ ಪ್ರಜೆ ಈ ದೇಶವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆ. ಕೇವಲ 540 ಜನ ಲೋಕಸಭಾ ಸದಸ್ಯರು, ಕರ್ನಾಟಕದಲ್ಲಿ 224 ಜನ ವಿಧಾನಸಭಾ ಸದಸ್ಯರಷ್ಟೇ ಪ್ರಜಾಪ್ರಭುತ್ವ ಉಳಿಸೋರಲ್ಲ. ಅದನ್ನು ಉಳಿಸುವಲ್ಲಿ ಈ ದೇಶದ 140 ಕೋಟಿ ಜನರು ಅಥವಾ ಮತದಾರರು ಅದಕ್ಕೆ ಜವಾಬ್ದಾರಿ ಹೋಗಬೇಕಾಗ್ತದೆ. ಹಾಗಾಗಿ ನಾವು ಮಕ್ಕಳಲ್ಲಿ ಶಾಲಾ ಹಂತದಿಂದಲೇ ಈ ಪ್ರಜಾಸತ್ತಾತ್ಮಕ ಆಡಳಿತವನ್ನು ತಿಳಿಸಿಕೊಟ್ರೆ ಬಹುತೇಕ ಅವರು ಚೆನ್ನಾಗಿ ಉತ್ತಮ ಪ್ರಜೆಗಳಾಗಿ, ಆದರ್ಶ ನಾಗರಿಕರಾಗಿ ಈ ದೇಶಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಹಾಗಾದರೆ ಮತ್ತೊಂದು ಶಿಕ್ಷಣದ ಸಾಮಾಜಿಕ ಗುರಿ ಅಂತ ಹೇಳಿದ್ರೆ ಸಂಸ್ಕೃತಿ. ಸಂಸ್ಕೃತಿ ಅಂತ ಹೇಳಿದ್ರೆ ಎರಡನೇ ಗುರಿ ಸಂಸ್ಕೃತಿ. ಕಲ್ಚರ್. ಈ ಸಂಸ್ಕೃತಿ ಅನ್ನೋ ಪದ ಅತ್ಯಂತ ವಿಶಾಲಾರ್ಥವನ್ನು ಹೊಂದಿರುವ ಪದ. ಇದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ, ಹಾಗೆಯೇ ಮಾನವಶಾಸ್ತ್ರದ ಆಂಥ್ರೋಪಾಲಜಿ, ಮಾನವಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಾಗಿದೆ. ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಇದು ಬಳಕೆ ಆಗ್ತದೆ. ಸಂಸ್ಕೃತಿ ಅನ್ನೋ ಪದವನ್ನ ಬಹಳಷ್ಟು ಜನ ಸಾಹಿತಿಗಳು ಬಳಸ್ತಾರೆ, ಕಲಾವಿದರು ಬಳಸ್ತಾರೆ, ಮಠಾಧೀಶರು ಬಳಸ್ತಾರೆ, ಸ್ವಾಮಿಗಳು ಬಳಸ್ತಾರೆ, ಎಲ್ಲರೂ ಬಳಸ್ತಾರೆ ಸಂಸ್ಕೃತಿ 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 ಅಂತ. ಹಾಗಂದ್ರೆ ಏನು ನಾನಾಗಲೇ ಹೇಳಿದೆ, ಅದೊಂದು ವಿಶಾಲ ಪರಿಕಲ್ಪನೆ, ವಿಶಾಲಾರ್ಥವನ್ನ ಹೊಂದಿರುವಂತ ಪರಿಕಲ್ಪನೆ. ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿಯ ಅರ್ಥವನ್ನ ವ್ಯಾಖ್ಯಾನಿಸುವುದೇ ಬೇರೆ ರೀತಿ, ಮಾನವಶಾಸ್ತ್ರಜ್ಞರು ಅದನ್ನು ಅರ್ಥೈಸುವ ರೀತಿಯೇ ಬೇರೆ, ಹಾಗೆಯೇ ಸಾಹಿತಿಗಳು, ಕಲಾವಿದರು ಅದನ್ನು ಅರ್ಥೈಸುವ ರೀತಿಯೇ ಬೇರೆ, ಧರ್ಮಗುರುಗಳು, ಮಠಾಧೀಶರು ಅವುಗಳು ಅರ್ಥೈಸುವ ರೀತಿಯೇ ಬೇರೆ. ಹಾಗಾದ ತಕ್ಷಣ ಸಂಸ್ಕೃತಿ ಬೇರೆ ಬೇರೆ ಅರ್ಥವನ್ನು ಹೊಂದಿದೆ ಅಂತ ಕೇಳಿದ್ರೆ ಇಲ್ಲ. ಅದನ್ನು ದೃಷ್ಟಿಕೋನ, ಅದನ್ನು ನೋಡುವ, ಅದನ್ನು ಅರ್ಥೈಸುವ, ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೇವೆ ಅನ್ನೋದನ್ನು ಗಮನಿಸಬೇಕು. ನೋಡಿ, ಆ ಪದವನ್ನು ಬಿಡಿಸಿ ನೋಡಿ. ಹಾಗೆ ಇನ್ನೊಂದು ನಿಮಗೆ ಈ ಸಂಸ್ಕೃತಿ ಜೊತೆಯಾಗಿ ಜಂಟಿ ಪದವಾಗಿ ಬಳಕೆ ಆಗುವಂತ ಮತ್ತೊಂದು ಪರಿಕಲ್ಪನೆ ಅಂತ ಹೇಳಿದ್ರೆ ನಾಗರಿಕತೆ. ಹಾಗಾದ್ರೆ ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನುವಂಥದ್ದನ್ನ ನಾವು ಜೋಡಿ ಪದವಾಗಿ ಬಳಸ್ತೇವೆ. ಹಾಗಾದ್ರೆ ಸಂಸ್ಕೃತಿ ಮತ್ತು ನಾಗರಿಕತೆ ಎರಡೂ ಸಮಾನಾರ್ಥಕ ಪದಗಳೇ ಅಲ್ಲ, ಎರಡೂ ಪರ್ಯಾಯ ಪದಗಳೇ ಅಲ್ಲ. ಸಂಸ್ಕೃತಿನೇ ಬೇರೆ ಪರಿಕಲ್ಪನೆ, ನಾಗರಿಕತೆಯೇ ಬೇರೆ ಪರಿಕಲ್ಪನೆ. ಏನಾಗಲ್ಲ, ಎರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನೀವು ಗಮನಿಸಬೇಕು ಅಂತ ಹೇಳಿದ್ರೆ, ನಾವು ಏನನ್ನ ಹೊಂದಿದ್ದೇವೆ ಎಂಬುದು ನಾಗರಿಕತೆ. ನಾವು ಎಂಥ ಬಟ್ಟೆ ಹಾಕಿದ್ದೇನೆ, ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದೆ, ನಮ್ಮ ಮನೆಯಲ್ಲಿ ಸೋಫಾ ಸೆಟ್ ಇದೆ, ನಮ್ಮ ಮನೆಯಲ್ಲಿ ಯಾವ ರೀತಿಯ ಕುರ್ಚಿಗಳಿವೆ, ಇದು ನಾಗರಿಕತೆ. ಆದರೆ ಸಂಸ್ಕೃತಿ,
ನಾವು ಏನಾಗಿದ್ದೇವೆ ಎಂಬುದೇ ಸಂಸ್ಕೃತಿ. ನಾವು ಏನಾಗಿದ್ದೇವೆ ಎಂಬುದೇ ಸಂಸ್ಕೃತಿ. ನಾವು ಏನನ್ನ ಹೊಂದಿದ್ದೇವೆ, ನಾವು ಏನನ್ನ ಹೊಂದಿದ್ದೇವೆ ಎಂಬುದು ನಾಗರಿಕತೆ. ಹಾಗಾದ್ರಿಂದ ನಾಗರಿಕತೆ ಮತ್ತು ಸಂಸ್ಕೃತಿ ಎರಡು ಪ್ರತ್ಯೇಕ ಪರಿಕಲ್ಪನೆಗಳು, ಎರಡು ಸ್ವತಂತ್ರ ಪರಿಕಲ್ಪನೆಗಳು ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾಗರಿಕತೆ ಬೇರೆ, ಸಂಸ್ಕೃತಿನೇ ಬೇರೆ ಅನ್ನೋದನ್ನು ಗಮನಿಸಬೇಕು. ಹಾಗೆಯೇ ನಾವು ಈ ಸಂಸ್ಕೃತಿ ಅನ್ನೋ ಪದವನ್ನು ಮನುಷ್ಯ ಸಮಾಜಕ್ಕೆ, ಮಾನವ ಸಮಾಜದಲ್ಲಿ ಮಾತ್ರ ಬಳಸ್ತೇವೆ, ಇತರ ಪ್ರಾಣಿಗಳ ಸಮಾಜದಲ್ಲಿ ಬಳಕೆ ಇಲ್ಲ. ಹಾಗಾದರೆ ಸಂಸ್ಕೃತಿ ಮಾನವನಲ್ಲಿರುವ ಒಂದು ವಿಶಿಷ್ಟ ಗುಣ, ವಿಶಿಷ್ಟ ಲಕ್ಷಣ, ವಿಶಿಷ್ಟ ವರ್ತನೆ. ನೋಡಿ ಗಮನಿಸಬೇಕು, ಸಂಸ್ಕೃತಿ ವ್ಯಕ್ತಿಯ ವರ್ತನೆಗೆ ಸಂಬಂಧಿಸಿದ್ದು, ಮಾತಿಗೆ ಸಂಬಂಧಿಸಿದ್ದು, ಕೃತಿಗೆ ಸಂಬಂಧಿಸಿದ್ದು. ಮೃದು ವಚನವೇ ಸಕಲ ಜಪಂಗಳೆಯ, ಮೃದು ವಚನವೇ ಸಕಲ ತಪಂಗಳೆಯ ಅಂತ ಹೇಳ್ತೀವಿ. ಹಾಗಾದ್ರೆ ಮೆಲ್ಲಗೆ ಮಾತನಾಡುವುದು ಒಂದು ಸಂಸ್ಕೃತಿ, ನಿಧಾನವಾಗಿ ಮಾತನಾಡುವುದು ಒಂದು ಸಂಸ್ಕೃತಿ, ಬಹುವಚನದಲ್ಲಿ ಮಾತನಾಡುವುದು ಒಂದು ಸಂಸ್ಕೃತಿ, ವಿನಯವಾಗಿ ಮಾತನಾಡುವುದು ಒಂದು ಸಂಸ್ಕೃತಿ. ಹಾಗಾದ್ರೆ ಈ ವಿನಯತೆ, ಮೃದುತ್ವ ಇವೆಲ್ಲ ಸಂಸ್ಕೃತಿಯ ಸಂಕೇತಗಳು. ಈ ಸಂಸ್ಕೃತಿ ಅನ್ನೋ ಪದವನ್ನು ಬಿಡಿಸೋದಾದ್ರೆ ಸಮ್ಯಕೃತಿ, ಯಾವುದು ನಮ್ಮನ್ನ ಸುಂದರಗೊಳಿಸುತ್ತದೋ, ಯಾವುದು ನಮ್ಮನ್ನ ಪರಿಶುದ್ಧಗೊಳಿಸುತ್ತದೋ, ಯಾವುದು ನಮ್ಮನ್ನ ನಯಗೊಳಿಸುತ್ತದೋ, ಯಾವುದು ನಮ್ಮನ್ನ ಆಕರ್ಷಕಗೊಳಿಸುತ್ತದೋ ಅದನ್ನು ನಾವು ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಈಗ ನಿಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ನೀವೆಲ್ಲ ಕೂತಿರ್ತೀರಿ ಕುರ್ಚಿ ಮೇಲೆ. ಯಾರಾದ್ರೂ ಅತಿಥಿಗಳು ಅಥವಾ ಹಿರಿಯರು ಬಂದ ತಕ್ಷಣ ನೀವೇನ್ ಮಾಡ್ತೀರಿ? ಎದ್ದು ನಿಂತು ಅವರಿಗೆ ಕುಳಿತುಕೊಳ್ಳಲು ನೀವು ಕುಳಿತುಕೊಂಡ ಕುರ್ಚಿಯನ್ನು ಕೊಡ್ತೀವಿ. ಹಾಗಾದ್ರೆ ಏನದು? ಸಂಸ್ಕೃತಿ. ಅದು ಬಿಟ್ಟು ಅವ್ರು ಬಂದಾಗಲೂ ನೀವು ಅವರಿಗೆ ಕೂತು ನಿಂತ್ಕೊಂಡಿದ್ರು, ಅವ್ರಿಗೆ ಹಿರಿಯರಾಗಿದ್ರು, ನೀವೇ ಕುರ್ಚಿ ಮೇಲೆ ಕೂತ್ಕೊಂಡು ಕಾಲ ಹಾಕೊಂಡು ಅಲ್ಲಾಡಿಸಿದ್ರೆ ಈ ಹುಡುಗರಿಗೆ ಸಂಸ್ಕೃತಿ ಇಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ಸಂಸ್ಕೃತಿ ನಮ್ಮ ಮಾತಿಗೆ ಸಂಬಂಧಿಸಿದ್ದು ಹೌದು, ನಮ್ಮ ಕೃತಿಗೆ ಸಂಬಂಧಿಸಿದ್ದು ಹೌದು, ನಮ್ಮ ಚಟುವಟಿಕೆಗೆ ಸಂಬಂಧಿಸಿದ್ದು ಹೌದು, ನಮ್ಮ ವರ್ತನೆಗೆ ಸಂಬಂಧಿಸಿದ್ದು ಹೌದು. ಯಾವ ವರ್ತನೆ ಮೃದುವಾಗಿರುತ್ತದೋ ಅದು ಸಂಸ್ಕೃತಿ, ಯಾವ ವರ್ತನೆ ನಯವಾಗಿರ್ತದೋ ಅದು ಸಂಸ್ಕೃತಿ, ಯಾವ ವರ್ತನೆ ಮೃದುವಾಗಿರ್ತದೋ ಸಂಸ್ಕೃತಿ, ಯಾವ ವರ್ತನೆ ಆಕರ್ಷಕವಾಗಿರ್ತದೋ ಅದು ಸಂಸ್ಕೃತಿ. ಹಾಗಾಗಿ ನಮ್ಮ ನಯವಾದ, ಮೃದುವಾದ, ಸುಂದರವಾದ, ಆಕರ್ಷಕವಾದಂತಹ ವರ್ತನೆಯನ್ನೇ ನಾವು ಸಂಸ್ಕೃತಿ ಅಂತ ಕರೀತೇವೆ. ನಾವು ನಮ್ಮ ಮನೆಗೆ ಗುರುಗಳು ಬಂದ ತಕ್ಷಣ ನಾವು ಅವರಿಗೆ ಪಾದಕ್ಕೆ ನೀರು ಹಾಕ್ತೇವೆ, ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇವೆ, ತಲೆ ಬಾಗ್ತೇವೆ ಅಂತ ಹೇಳಿದ್ರೆ ಅದೊಂದು ಸಂಸ್ಕೃತಿ. ಹಾಗಂದ ತಕ್ಷಣ ಇದಿಷ್ಟೇ ಹೇಳಕ್ಕೆ ನಾನು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ, ಎಲ್ಲವನ್ನೂ ಹೇಳಕ್ಕಾಗುವುದಿಲ್ಲ. ಆಗಲೇ ಹೇಳಿದ್ರೆ ಸಂಸ್ಕೃತಿ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಮತ್ತು ವ್ಯಾಪಕವಾದಂತಹ ಪರಿಕಲ್ಪನೆಯಾಗಿದೆ. ಅದನ್ನ ಇದರಿಂದ ಇದೇ ಸಂಸ್ಕೃತಿ ಅಂತ ಹೇಳಕ್ಕಾಗುವುದಿಲ್ಲ. ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯಾನಗಳು ಸಮಾಜದಿಂದ ಸಮಾಜಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತದೆ. ಒಂದು ಜನಾಂಗವೊಂದು ಸಾಂಪ್ರದಾಯಿಕವಾಗಿ ಗಳಿಸಿಕೊಂಡು ಬಂದಿರುವಂತಹ ವರ್ತನೆಗಳ ಗುಚ್ಛವನ್ನ, ಸಮೂಹವನ್ನು ನಾವು ಸಂಸ್ಕೃತಿ ಅಂತೇಳಿ ಕರಿತೇವೆ. ಅದಕ್ಕೆ ಇ.ಬಿ. ಟೈಲರ್ ಅವರು ಹೇಳ್ತಾರೆ, ಸಂಸ್ಕೃತಿ ನಮಗೆ ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನನ್ನು ತನ್ನ ಸಭ್ಯ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರುವ ನಂಬಿಕೆ, ಒಬ್ಬ ವ್ಯಕ್ತಿಯಲ್ಲಿರುವ ಕಲೆ, ಒಬ್ಬ ವ್ಯಕ್ತಿಯಲ್ಲಿರುವ ನೈತಿಕ ನಿಯಮ, ಒಬ್ಬ ವ್ಯಕ್ತಿ ಅನುಸರಿಸುವ ಕಾನೂನು, ವ್ಯಕ್ತಿ ಅನುಸರಿಸುವ ರೂಢಿಗಳು ಮತ್ತು ಮನುಷ್ಯನು ಆ ಸಮಾಜದ ಸದಸ್ಯನಾಗಿದ್ದುಕೊಂಡು ಗಳಿಸಿರುವ ಇತರ ಸಾಮರ್ಥ್ಯಗಳನ್ನು, ನೈಪುಣ್ಯಗಳನ್ನು ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆ. ಇಟ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಒನ್. ಕಲ್ಚರ್ ಇಸ್ ವೆರಿ ಕಾಂಪ್ಲೆಕ್ಸ್ ಒನ್. ನಾನು ಆಗಲೇ ಹೇಳಿದೆ, ಬುಡಕಟ್ಟು ಜನಾಂಗದಲ್ಲಿರುವ ಆಚರಣೆಗಳು ಅವರ ಸಂಸ್ಕೃತಿ ಆದರೆ, ನಗರದಲ್ಲಿರುವ ಆಧುನಿಕ ನಾಗರಿಕರಿಗೆ ಅದು ಅಸಭ್ಯ, ಅಸಂಸ್ಕೃತಿ ಅಂತೇಳಿ ಕಾಣಿಸ್ತದೆ. ಆದರೆ ನಗರದವರು ಸಭ್ಯ ಅಂತ ತಿಳ್ಕೊಂಡಿರುವಂಥ ವರ್ತನೆಗಳು ಇವರಿಗೆ ಅಸಭ್ಯವಾಗಿ ಕಾಣಬರುತ್ತದೆ. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಸಂಸ್ಕೃತಿ ಜನಾಂಗದಿಂದ ಜನಾಂಗಕ್ಕೆ, ದೇಶದಿಂದ ದೇಶಕ್ಕೆ ಬದಲಾಗ್ತದೆ. ಆದ್ದರಿಂದ ಸಂಸ್ಕೃತಿ
ನಿರ್ದಿಷ್ಟ ಸಮಾಜವೊಂದರ ಸಭ್ಯ ಸದಸ್ಯನಾಗಿದ್ದುಕೊಂಡು ಗಳಿಸಿರುವಂತಹ ನಂಬಿಕೆ, ರೂಢಿ, ಕಲೆ ಇವೆಲ್ಲವುಗಳ ಒಟ್ಟು ಮೊತ್ತವನ್ನ ನಾವು ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ನಾವು ಮಕ್ಕಳಿಗೆ ಅವರು ಯಾವ ಸಮಾಜದ ಸದಸ್ಯರಾಗಿದ್ದಾರೋ ಆ ಸಮಾಜದ ಸಾಂಸ್ಕೃತಿಕ ನಡವಳಿಕೆಗಳನ್ನ ಮೈಗೂಡಿಸಿಕೊಳ್ಳುವಂತೆ ಮಾಡಬೇಕು. ಇಲ್ಲೇ ಗೊಂದಲ ಇರೋದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಗರಕ್ಕೆ ಹೋದಾಗ ನಗರದಲ್ಲಿ ತಮಗೆ ಕಾಣುವಂತಹ ಆಚಾರ ವಿಚಾರಗಳ ಶ್ರೇಷ್ಠ ಎನ್ನುವಂತಹ ಪರಿಕಲ್ಪನೆ ಬಂದು ಅವರ ಊರಿನಲ್ಲಿ ಮಾಡುತ್ತಿದ್ದಂಥ ಆಚಾರ ವಿಚಾರಗಳು ಕನಿಷ್ಠ ಅನ್ನುವಂಥ ಕೀಳರಿಮೆ ಬರ್ತದೆ. ಮತ್ತೆ ಪುನಃ ಅವರು ಗ್ರಾಮೀಣ ಪ್ರದೇಶಕ್ಕೆ ವಾಪಸ್ ಬಂದಾಗ ಇಲ್ಲ, ನಗರದಲ್ಲಿರುವುದು ಸರಿಯಲ್ಲ, ನಮ್ಮ ಹಳ್ಳಿಗಳಲ್ಲಿ ಆಚಾರ ವಿಚಾರಗಳೇ ಶ್ರೇಷ್ಠ ಅಂತ ಅನ್ನಿಸ್ತದೆ. ಹಾಗಾದ್ರೆ ನಗರದ ಸಂಸ್ಕೃತಿ, ಗ್ರಾಮೀಣ ಸಂಸ್ಕೃತಿ, ವಿದೇಶದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹೀಗೆ ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಭಾಷೆಯಿಂದ ಭಾಷೆಗೆ ಸಾಂಸ್ಕೃತಿಕ ಸ್ವರೂಪ ಬದಲಾಗ್ತದೆ. ಸಂಸ್ಕೃತಿಯ ಅರ್ಥ ಮತ್ತು ವ್ಯಾಖ್ಯೆಗಳು ಬದಲಾಗ್ತದೆ ಎನ್ನುವುದನ್ನು ಗಮನಿಸಬೇಕು. ಅದು ವ್ಯಕ್ತಿಯೊಬ್ಬ ಯಾವ ಸಮಾಜದ ಸದಸ್ಯನಾಗಿರ್ತಾನೋ ಆ ಸಮಾಜದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಬೇಕು. ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ಮಾತು. ಯಾರು ತಮ್ಮ ತಾಯ್ನಾಡನ್ನ ಶ್ರೇಷ್ಠ ಸ್ವರ್ಗ ಅಂತ ಕರೀತಾರೆ, ಯಾಕೆಂದ್ರೆ ಅಲ್ಲಿರುವ ಆಚರಣೆಗಳು, ಅಲ್ಲಿರುವ ವಿಚಾರಗಳು, ಅಲ್ಲಿರುವ ನಂಬಿಕೆಗಳು, ಅಲ್ಲಿರುವ ರೂಢಿಗಳು, ಇವುಗಳೇ ಅವರಿಗೆ ಸಂತೋಷವನ್ನ ತಂದುಕೊಡುವಂತಹ ಅಂಶಗಳಾಗಿರೋದ್ರಿಂದ ಅವುಗಳನ್ನು ನಾವು ಬೆಳೆಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಸಂಸ್ಕೃತಿ ಒಂದು ಮನುಷ್ಯನ ವ್ಯಕ್ತಿತ್ವವನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಕಾರಣವಾಗುವಂತಹ ಒಂದು ವಿಶಿಷ್ಟ ಲಕ್ಷಣ, ವಿಶಿಷ್ಟ ಗುಣ ಅಂತ ಹೇಳಿ ಕರೀತೀವಿ. ಅವನ ವ್ಯಕ್ತಿತ್ವವನ್ನು ಗ್ರೇಟ್ ಅಥವಾ ಶ್ರೇಷ್ಠತೆಗೆ ಕೊಂಡೊಯ್ಯುವಂತಹ ಅಂಶ ಅನ್ನೋ ಮಾತನ್ನು ಹೇಳ್ತೇವೆ. ಹಾಗಾಗಿ ನಾವು ಮಕ್ಕಳಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸಬೇಕು. ಒಂದೇ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸಬೇಕು ಅಂದರೆ ವಿಶಾಲ ಮನೋಭಾವವನ್ನು ಬೆಳೆಸಬೇಕು. ಅದು ಸಂಸ್ಕೃತಿಯ ಒಂದು ಲಕ್ಷಣ. ಹಾಗೆಯೇ ವಿಶೇಷ ಆಸಕ್ತಿಯನ್ನು ಬೆಳೆಸಬೇಕು. ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಬೇಕು, ಯಾವುದರಲ್ಲಿ ಅನಾಸಕ್ತಿಯನ್ನು ಹೊಂದಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಎಲ್ಲದಕ್ಕೂ ನಮ್ಮ ಎದುರಿಗಿದ್ದಂತೆ ಎಲ್ಲದರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ಕೆಲವು ಆಸಕ್ತಿಗಳನ್ನು ಬೆಳೆಸ್ಕೊಳ್ಳೋದು ಅನಾವಶ್ಯಕ. ಆ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಆ ಆಸಕ್ತಿಗಳನ್ನು ಬೆಳೆಸಬೇಕು. ಹಾಗೆಯೇ ಸಾಮಾಜಿಕ ಸಾಮರ್ಥ್ಯತೆಗಳನ್ನು ಬೆಳೆಸಬೇಕು. ನೀನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀಯ, ಯಾವ ಸಮಾಜದ ಸಭ್ಯ ಸದಸ್ಯನಾಗಿದ್ದೀಯೋ ಆ ಸಮಾಜದಲ್ಲಿ ಒಪ್ಪುವಂಥ ಸಾಮರ್ಥ್ಯಗಳನ್ನು ಬೆಳೆಸಬೇಕು. ನಾಲ್ಕನೇದು ಸಾಮುದಾಯಿಕ ಹಿತಚಿಂತನೆಯನ್ನು ಬೆಳೆಸಬೇಕು. ನಾನೊಬ್ಬ ಸುಖವಾಗಿದ್ದರೆ ಸಾಲದು, ನನ್ನ ಸಮುದಾಯದ ಎಲ್ಲರೂ ಸುಖವಾಗಿರಬೇಕು ಅಂತೇಳಿ ಅಂದ್ಕೊಳ್ಳೋದಿದೆಯಲ್ಲ, ಅದು ವಿಶೇಷವಾದಂಥ ಮಾನವೀಯ ಸಂಸ್ಕೃತಿ. ಮಾನವತೆಯ ಮೇರುಗಿರಿ ಸಂಸ್ಕೃತಿ. ಸಂಸ್ಕೃತಿಯಿಂದ ಒಬ್ಬ ಸಭ್ಯ ಆಗ್ತಾನೆ, ಮತ್ತೊಬ್ಬ ಅಸಭ್ಯ ಆಗ್ತಾನೆ. ಹಾಗಾದ್ರೆ ನಮ್ಮನ್ನು ಬೇರೆಯವರು ಅಸಭ್ಯರು ಅನ್ನಬಾರದು ಅಂತ ಹೇಳಿದ್ರೆ, ಸಭ್ಯರು ಅನ್ನಬೇಕು ಅಂತ ಹೇಳಿದ್ರೆ ನಾವು ಸುಸಂಸ್ಕೃತ ವ್ಯಕ್ತಿಗಳಾಗಬೇಕು. ಅದಕ್ಕೆ ಒಂದು ಕಡೆ ಹೇಳ್ತೇವೆ, ಸುಸಂಸ್ಕೃತ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿ. ಸುಸಂಸ್ಕೃತ, ನೀವು ಗಮನಿಸಬೇಕ ಪದವನ್ನು, ಸುಸಂಸ್ಕೃತ ವ್ಯಕ್ತಿಗಳ ವ್ಯಕ್ತಿತ್ವದ ವ್ಯಕ್ತಿಯ ನಿರ್ಮಾಣವೇ ಶಿಕ್ಷಣದ ಗುರಿ ಅಂತ ಹೇಳ್ತೇವೆ. ಹಾಗಾಗಿ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ನಾವು ಹೇಳ್ತೇವೆ ವಿದ್ಯೆ ಅಂದ್ರೆ ಏನು? ನಮ್ಮಲ್ಲಿರುವ ಅವಿದ್ಯೆಯನ್ನು ಹೋಗಲಾಡಿಸುವುದೇ ವಿದ್ಯೆ, ನಮ್ಮಲ್ಲಿರುವ ಮೂಢನಂಬಿಕೆಯನ್ನು ಹೋಗಲಾಡಿಸುವುದೇ ವಿದ್ಯೆ. ಯಾರು ಗುರುಗಳನ್ನ, ಹಿರಿಯರನ್ನ ಸೌಜನ್ಯದಿಂದ ವಿಧೇಯತೆಯಿಂದ ಕಂಡು ಆರಿಸ್ತಾರೋ, ನೋಡ್ಕೊಳ್ತಾರೋ, ಅದು ಸಂಸ್ಕೃತಿ, ಅದು ವಿದ್ಯೆ. ಹಾಗಾಗಿ ವಿದ್ಯೆ ವಿನಯವನ್ನು ತಂದುಕೊಳ್ಬೇಕು. ವಿನಯ ನಮಗೆ ಪಾತ್ರತ್ವವನ್ನು ತಂದುಕೊಡ್ತದೆ, ಪಾತ್ರತ್ವ ನಮಗೆ ಹಣವನ್ನು ತಂದುಕೊಡ್ತದೆ, ಹಣ ಧರ್ಮ ಮತ್ತು ಸುಖವನ್ನು ತಂದುಕೊಡ್ಬೇಕು ಅನ್ನೋ ಮಾತನ್ನು ಹೇಳ್ತೇವೆ. ಹಾಗಾಗಿ ವಿನಯತೆಯನ್ನು ಕಲಿಸುವುದು, ಬಾಗುವುದನ್ನು ಕಲಿಸುವಂಥದ್ದನ್ನು ನಾವು ಕಲಿಸಬೇಕು ಅನ್ನೋದು. ಹಾಗೆಯೇ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಕಲಾಭಿನಂದನಾ ಗುಣ, ಕಲೆಯಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಕುಶಲ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಹಾಗೂ ಅವುಗಳನ್ನು ಆಸ್ವಾದಿಸುವ, ಅವುಗಳನ್ನು ಸ್ವೀಕರಿಸುವ, ಅವುಗಳನ್ನು ಒಪ್ಪಿಕೊಳ್ಳುವ ಪ್ರವೃತ್ತಿನ ಬೆಳೆದು, ಅದನ್ನೇ ನಾವು ಕಲಾಭಿನಂದನೆ ಅಂತ ಹೇಳಿ ಕರಿತೇವೆ. ಸಂಸ್ಕೃತಿಯ ಒಂದು ಭಾಗ ಕಲಾಭಿನಂದನೆ ಅನ್ನೋದು. ಹಾಗೆಯೇ
ಸಂಸ್ಕೃತಿಯ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಸಮಾಜದ ಇತರ ಸದಸ್ಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು. ಈಗ ನಾವು ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ತೀವಿ. ಟೇಬಲಲ್ಲಿ ಊಟಕ್ಕೆ ಕುರ್ಚಿ ಹಾಕೊಂಡು ಕುರ್ಚಿ ಬರ್ಕೊಂಡು ಟೇಬಲ್ ಮೇಲೆ ಊಟಕ್ಕೆ ಬಡಿಸ್ತಾ ಇರ್ತಾರೆ. ಎಲ್ರಿಗೂ ಬಡಿಸೋವರೆಗೂ ನೀವು ಊಟ ಪ್ರಾರಂಭ ಮಾಡಬಾರ್ದು. ಹಂಗೆ ಮಾಡಿದರೆ ಇವನೆಲ್ಲ ಎಂದೂ ಊಟ ಕಂಡಿಲ್ವೇನೋ, ಇವನೆಲ್ಲ ಕೂಳು ಬಾಕ ಆಗಿದ್ದಾನೆ, ಇವನಿಗೆ ಟೇಬಲ್ ಮ್ಯಾನರ್ಸ್ ಸಭ್ಯತೆನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪಂಕ್ತಿಯಲ್ಲಿ ಕೂತಾಗ ಆ ಪಂಕ್ತಿಯ ಸೌಜನ್ಯವನ್ನು ಪಾಲಿಸಬೇಕು. ಅದು ಮನೆಯಲ್ಲಿ ಪಂಕ್ತಿ ನೆಲದಲ್ಲಿ ಕೂತಿದ್ರು ಪಂಕ್ತಿಯ ಸೌಜನ್ಯತೆ ಅಂತ ಕರಿತೀವಿ, ಪಂಕ್ತಿಯ ಸಾಂಪ್ರದಾಯಿಕತೆ ಅಂತ ಕರಿತೀವಿ. ಅದಕ್ಕನುಗುಣವಾಗಿ ನಮ್ಮ ವರ್ತನೆ ಇದ್ರೆ ಅದು ಸಭ್ಯರಾಗ್ತೇವೆ. ಇಲ್ಲವೇ ನಮ್ಮನ್ನ ಅಲ್ಲಿರುವ ಸುತ್ತಮುತ್ತಲಿನ ಸಮಾಜದ ಇತರ ಸದಸ್ಯರು ಅಸಭ್ಯರು ಅಂತ ಹೇಳಿ ಕರೀತೇವೆ. ಹಾಗೆಯೇ ಸಂಸ್ಕೃತಿಯ ಬಹುಮುಖ್ಯವಾದಂತಹ ಒಂದು ಗುಣ ಅಂತಂದ್ರೆ ಗೌರವವನ್ನು ನೀಡುವುದು ಮತ್ತು ಗೌರವವನ್ನು ಪಡೆಯುವುದು. ಗಿವ್ ಅಂಡ್ ಟೇಕ್ ಪಾಲಿಸಿ. ಸಮುದಾಯದಲ್ಲಿ, ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಇರುವಂಥ ಇತರೆಯವರಿಗೆ ನಾವು ಗೌರವವನ್ನು ಕೊಡಬೇಕು ಮತ್ತು ನಾವು ಇತರೆಯವರಿಂದ ಗೌರವವನ್ನು ಪಡಿತೇವೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಇದು ಸಂಸ್ಕೃತಿಯ ಸಾರಭೂತವಾದಂಥ ಅಂಶ ಅನ್ನುವಂಥ ಉದ್ದೇಶ. ಹಾಗಾಗಿ ಮಕ್ಕಳನ್ನು ನಾವು ಸಭ್ಯತೆಯನ್ನ, ವಿನಯತೆಯನ್ನ ನಾವು ನಡೆಸಬೇಕು. ಮೃದುತ್ವವನ್ನು, ಬಾಗುವಿಕೆಯನ್ನ, ವಿನಯತೆಯನ್ನ ಬೆಳೆಸಬೇಕು. ಯಾಕೆಂತಂದ್ರೆ ಸುಸಂಸ್ಕೃತ ವ್ಯಕ್ತಿ ರಾಷ್ಟ್ರದ ಆಸ್ತಿ, ದೇಶದ ಆಸ್ತಿ, ಕುಟುಂಬದ ಆಸ್ತಿ. ಸುಸಂಸ್ಕೃತ ವ್ಯಕ್ತಿ ಎಲ್ಲರಿಂದ ಗೌರವಿಸಲ್ಪಡ್ತಾನೆ. ಹಾಗೆಯೇ ತನ್ನ ಸ್ಥಾನ ಮಾನವನ್ನು ಎತ್ತರಿಸಿಕೊಳ್ತಾನೆ. ಹಾಗಾಗಿ ನಾವು ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಕಲಿಸಬೇಕು. ಆ ಕಲಿಸೋದ್ರ ಮೂಲಕನೇ ಆತ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಬಿಡುಗಡೆ ಮಾಡಬೇಕು. ಇಲ್ಲದೆ ಹೋದರೆ ಅವರು ಕೀಳು ಪ್ರಾಣಿ ಆಗಿಬಿಡ್ತಾನೆ. ಪ್ರಾಣಿಗಿಂತ ಒರಟಾಗಿ, ಪ್ರಾಣಿಗಿಂತ ಅಸಭ್ಯವಾಗಿ, ಪ್ರಾಣಿಗಿಂತ ಅಸಹ್ಯವಾಗಿ ನಾವು ಕಾಣ್ತೇವೆ. ಹಾಗಾಗಿ ನಾವು ಊಟ ಮಾಡೋದಾಗಲಿ, ಅದಕ್ಕೆ ನಾವು ಸಂಸ್ಕೃತಿ ಅಂದರೆ ದೊಡ್ಡ ವ್ಯಾಖ್ಯಾನ ಕೊಡೋದು ಬೇಕಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ಮಾತನಾಡುತ್ತಾನೆ, ಹೇಗೆ ಊಟ ಮಾಡುತ್ತಾನೆ, ಇತರರೊಂದಿಗೆ ಹೇಗೆ ವರ್ತಿಸುತ್ತಾನೆ ಅನ್ನುವುದರಿಂದಲೇ ನಾವು ಅವನನ್ನು ಸುಸಂಸ್ಕೃತತೆಯನ್ನ ಮೌಲ್ಯಮಾಪನ ಮಾಡ್ತೇವೆ, ಅಳತೆ ಮಾಡ್ತೇವೆ. ಹಾಗಾಗಿ ನೋಡಿ, ನಮ್ಮ ಸಂಸ್ಕೃತಿಯನ್ನು ಇತರೆಯವರು ಅಳೀತಾರೆ. ಹಾಗಾಗಿ ನಾವು ಇತರರ ಅಳತೆಗೋಲುಗಳಲ್ಲಿ ಗರಿಷ್ಠ ಅಂಕವನ್ನು ಪಡೆಯುವಂತಹ ವಿನಮ್ರವಾದ, ವಿನಯತೆಯಿಂದ ಕೂಡಿದ ಮಧುರವಾದ ಗುಣಗಳನ್ನು, ಮಾತುಗಳನ್ನು, ವರ್ತನೆಗಳನ್ನು, ಕ್ರಿಯೆಗಳನ್ನು ಹೊಂದಿಸಬೇಕು. ಹಾಗಾಗಿ ಶಿಕ್ಷಣದಿಂದ ನಾವು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು. ಅದು ಶಿಕ್ಷಣದ ಆತ್ಯಂತಿಕ ಗುರಿ ಅಂತೇಳಿ ಹೇಳ್ತೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಉಳಿದ ಇನ್ನು 2 ಗುರಿಗಳಿವೆ. ಒಂದು, 3ನೇದು ರಾಷ್ಟ್ರೀಯತೆಗಾಗಿ ಶಿಕ್ಷಣ, ಮತ್ತೊಂದು ಅಂತಾರಾಷ್ಟ್ರೀಯ ಸಹೋದರತ್ವಕ್ಕಾಗಿ ಶಿಕ್ಷಣ. ಇದನ್ನು ಮುಂದಿನ